ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಬಂದಿದೆ. ಈ ಹೊಸ ಕಾಯ್ದೆಯ ಪ್ರಕಾರ ಮನೆಯಲ್ಲಿ ಎಷ್ಟು ಚಿನ್ನವನ್ನ ಇಟ್ಕೊಳ್ಬಹುದು, ಎಷ್ಟು ಚಿನ್ನ ಇಟ್ಕೊಳ್ಳೋದಕ್ಕೆ ಮಿತಿ ಅಂದ್ರೆ ಲಿಮಿಟೇಷನ್ಸ್ ನಿಗದಿಪಡಿಸಲಾಗಿದೆ. ಒಂದು ವೇಳೆ ನೀವು ನಿಗದಿತ ಮಿತಿಗಿಂತ ಜಾಸ್ತಿ ಚಿನ್ನವನ್ನ ಇಟ್ಕೊಂಡ್ರೆ ಅಥವಾ ಕ್ಯಾಶ್ ಇಟ್ಕೊಂಡ್ರೆ ಏನಾಗುತ್ತೆ? ಸರಿಯಾದ ದಾಖಲೆ ಇಲ್ಲದೆ ಇದ್ರೆ ಎಷ್ಟು ದಂಡ ವಿಧಿಸ್ತಾರೆ, ನೀವೆಷ್ಟು ಚಿನ್ನ ಹೊಂದಬಹುದು, ಎಷ್ಟು ಕ್ಯಾಶ್ ಹೊಂದಬಹುದು, ಎಷ್ಟು ಆಸ್ತಿಯನ್ನು ಹೊಂದಬಹುದು, ಹಾಗೂ ಅದಕ್ಕೆ ಹೇಗೆ ಲೆಕ್ಕ ತೋರಿಸಬೇಕು, ಗೈಡ್ ಲೈನ್ಸ್ ನಲ್ಲಿ ಏನಿದೆ. ಹೊಸ ಆದಾಯ ತೆರಿಗೆ ನಿಯಮಗಳ ಪ್ರಕಾರ ಮಿತಿಗಿಂತ ಹೆಚ್ಚಿನ ಆಸ್ತಿಯನ್ನ ಹೊಂದಿದ್ದು ಅದಕ್ಕೆ ಲೆಕ್ಕ ತೋರಿಸದೇ ಇದ್ರೆ ತೆರಿಗೆ ಇಲಾಖೆಯಿಂದ ಎಂತಹ ಸಮಸ್ಯೆಗಳು ಎದುರಾಗಬಹುದು ಅನ್ನೋದನ್ನ ನೀವು ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾಗಿ ಈ ವಿಡಿಯೋದಲ್ಲಿ ಏಪ್ರಿಲ್ 1, 2026ರಿಂದ ಜಾರಿಗೆ ಬಂದಿರುವ ಹೊಸ ಆದಾಯ ತೆರಿಗೆ ಕಾಯ್ದೆ 2025ರ ಪ್ರಕಾರ ಗೋಲ್ಡ್ ಲಿಮಿಟ್ ಎಷ್ಟು, ಕ್ಯಾಶ್ ಲಿಮಿಟ್ ಎಷ್ಟು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಹೌದು, ಏಪ್ರಿಲ್ 1ರಿಂದ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಿಸಿದಂತೆ ನಾವು ಅನೇಕ ಅಪ್ಡೇಟ್ಗಳನ್ನ ನೋಡ್ತಾನೆ ಇದ್ದೀವಿ. ಈಗಾಗಲೇ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಏಪ್ರಿಲ್ 1, 2026ರಿಂದ ಜಾರಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳನ್ನ ನಾವು ಬಾಸ್ ವಾಲಾ ಕನ್ನಡ ಚಾನೆಲ್ನಲ್ಲಿ ಮಾಡಿದ್ದೇವೆ. ನೀವೇನಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಈಗಲೇ ಒಂದ್ಸಲ ಹೋಗಿ ನೋಡಿ. ಹಾಗೇನೆ ನಮ್ಮ ಬಾಸ್ ವಾಲಾ ಚಾನಲ್ಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಮಾಹಿತಿ ಅಪ್ಡೇಟ್ಸು ನಿಮಗೆ ಸಿಗುತ್ತೆ. ಹೊಸ ನಿಯಮದ ಪ್ರಕಾರ ಮನೆಯಲ್ಲಿ ಎಷ್ಟು ಚಿನ್ನ ಇಟ್ಕೊಳ್ಬಹುದು, ಕ್ಯಾಶು ಅಥವಾ ಆಸ್ತಿ ಹೊಂದಿರುವವರಿಗೆ ಇರುವಂತ ಮಿತಿಗಳೇನು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ವಾಸ್ತವವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಹೊಸ ನಿಯಮಗಳಲ್ಲಿ ಹೆಚ್ಚಿನವು ಕೂಡ ಹಳೆಯ ನಿಯಮಗಳೇ ಆಗಿವೆ. ಆದ್ರೆ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಈಗ ಅವುಗಳನ್ನ ಹೆಚ್ಚು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗ್ತಾ ಇದೆ ಮತ್ತು ಸರ್ಕಾರದ ನಿಗಾ ಅಥವಾ ಕಣ್ಗಾವಲು ಅಂತ ಹೇಳ್ತೀವಲ್ಲ ಅದು ಹೆಚ್ಚಾಗಿದೆ. ಹಾಗಿದ್ರೆ ಮನೆಯಲ್ಲಿ ಎಷ್ಟು ಕ್ಯಾಶು ಎಷ್ಟು ಚಿನ್ನ ಇಟ್ಕೊಳ್ಬಹುದು ನೋಡಿ, ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ರಮೇಶ್ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ಭಾವಿಸೋಣ. ಈ ರಮೇಶು ಕಳೆದ 10 ವರ್ಷಗಳಿಂದ ಸರಿಯಾಗಿ ಆದಾಯ ತೆರಿಗೆ ರಿಟರ್ನ್ಸ್ ITR ಅನ್ನ ಫೈಲ್ ಮಾಡ್ತಾ ಇದ್ದಾರೆ, ಸಲ್ಲಿಸ್ತಾ ಇದ್ದಾರೆ. ಅವರು ತೋರಿಸಿರುವಂತ ಲೆಕ್ಕದ ಪ್ರಕಾರ ಅವರ ಒಟ್ಟು ಆದಾಯ 1 ಕೋಟಿ ರೂಪಾಯಿ, ಅದರಲ್ಲಿ 50 ಲಕ್ಷ ರೂಪಾಯಿ ಖರ್ಚಾಗಿದೆ ಮತ್ತು ಉಳಿದ 50 ಲಕ್ಷ ರೂಪಾಯಿಯನ್ನ ಅವರು ಕ್ಯಾಶು, ಶೇರ್ ಮಾರ್ಕೆಟ್ ಅಥವಾ ಚಿನ್ನದಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಿ ಅವರು ತೋರಿಸಿದ್ದಾರೆ. ಸೊ ಇದು ಯಾವುದೇ ಸಮಸ್ಯೆ ಇಲ್ಲದೆ ಇರುವಂತ ಸನ್ನಿವೇಶ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ರಮೇಶ್ ಅವರು ತನ್ನ ಆದಾಯ, ಹೂಡಿಕೆ, ಖರ್ಚು ವೆಚ್ಚಗಳು ಎಲ್ಲವನ್ನು ಕೂಡ ದಾಖಲೆ ಸಮೇತ ತೋರಿಸಿದ್ದಾರೆ, ಅಂದ್ರೆ ITR ಫೈಲ್ ಮಾಡಿದ್ದಾರೆ. ಸೊ ಅವರಿಗೆ ಯಾವುದೇ ರೀತಿಯಾದಂತ ತೊಂದರೆಯೂ ಕೂಡ ಇರೋದಿಲ್ಲ, ತೊಂದರೆ ಆಗೋದಿಲ್ಲ. ಯಾವುದೇ IT ನೋಟಿಸ್ ಆಗ್ಲಿ ರೈಡ್ ಆಗ್ಲಿ ನಡೆಯೋದಿಲ್ಲ, ಯಾಕಂದ್ರೆ ಅವರೆಲ್ಲದಕ್ಕೂ ಕೂಡ ಸರಿಯಾದ ಲೆಕ್ಕವನ್ನ ತೋರಿಸಿದ್ದಾರೆ. ಆದ್ರೆ ಒಂದು ವೇಳೆ ರಮೇಶ್ ಅವರ ಬಳಿ 4 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತ ಭಾವಿಸೋಣ. ನೋಡಿ, ಅದರಲ್ಲಿ 1 ಕೋಟಿ ರೂಪಾಯಿ ಕ್ಯಾಶು ಮತ್ತೆ 3 ಕೋಟಿ ಮೌಲ್ಯದ ಚಿನ್ನ, ಆಸ್ತಿ ಮತ್ತೆ ಕಾರುಗಳಿವೆ. ಆದ್ರೆ ಅವರು ಲೆಕ್ಕ ತೋರಿಸಿರೋದು ಕೇವಲ 1 ಕೋಟಿ ರೂಪಾಯಿಗೆ ಮಾತ್ರ. ಅದರಲ್ಲಿ ಕೇವಲ 50 ಲಕ್ಷ ರೂಪಾಯಿಯನ್ನ ಸೇವಿಂಗ್ಸ್ ಅಂತ ಹೇಳಿ ತೋರಿಸಿದ್ದಾರೆ. ಹಾಗಾದ್ರೆ ಉಳಿದ 3.5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗೆ ಲೆಕ್ಕ ಎಲ್ಲಿದೆ? ನೋಡಿ, ಇಂತಹ ಸಂದರ್ಭದಲ್ಲಿ ಇಲಾಖೆ ಕಟ್ಟುನಿಟ್ಟಾದ ಪ್ರಶ್ನೆಗಳನ್ನ ಕೇಳುತ್ತೆ. ಯಾರು ಕೇಳ್ತಾರೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದಿಕ್ಕೆ ಹೋಗ್ಬೇಡಿ. ನೋಡಿ, ಇದಕ್ಕೆ ಉತ್ತರವಾಗಿ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕಳಿಸ್ಬೋದು, ಪ್ರಶ್ನೆಗಳನ್ನ ಕೇಳಬಹುದು. ಒಂದು ವೇಳೆ ಬೇಕು ಅಂತ ಹೇಳಿದ್ರೆ IT ದಾಳಿಯೂ ಕೂಡ ಆಗಬಹುದು. ಸೊ ಇದನ್ನ ನೆನಪಲ್ಲಿಟ್ಕೊಳ್ಳಿ. ಹಾಗಾಗಿ ನೀವು ಎಷ್ಟು ಕ್ಯಾಶು ಮತ್ತೆ ಎಷ್ಟು ಚಿನ್ನವನ್ನ ಹೊಂದಬಹುದು ಅನ್ನೋ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಯಾವ ಆಸ್ತಿಗೆ ನೀವು ಲೆಕ್ಕ ತೋರಿಸೋದಿಲ್ವೋ ಅದನ್ನ ವಿವರಿಸಲಾಗದ ಆದಾಯ, ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್ ಅಂತ ಹೇಳುವಂತ ವರ್ಗಕ್ಕೆ ಸೇರಿಸಲಾಗುತ್ತೆ. ಇದರ ಅರ್ಥ ಆ ಆದಾಯ, ಆ ಇನ್ಕಮ್ ಇದೆಯಲ್ಲ ಅದಕ್ಕೆ ನೀವು ಸರಿಯಾದ ಮೂಲವನ್ನ, ಸೋರ್ಸ್ ಅನ್ನ ದಾಖಲೆಗಳಲ್ಲಿ ತೋರಿಸಿಲ್ಲ ಅಂತ ಹೇಳುವಂತ ಅರ್ಥ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಿದ್ರೆ ನಿಮಗೆ 10-15 ಲಕ್ಷನೋ ಕೋಟಿಯೋ ಇರುವಂತ ಒಂದು ಬ್ಯಾಗ್ ಸಿಕ್ತು ಅಂತ ಹೇಳಿ ಭಾವಿಸೋಣ. ಸೊ ಆ ಹಣವನ್ನ ನೀವು ಖರ್ಚು ಮಾಡಿದ್ರೆ ಮತ್ತು ಯಾರಾದ್ರೂ ಪ್ರಶ್ನಿಸಿದಾಗ ರಸ್ತೆಯಲ್ಲಿ ಸಿಕ್ತು ಆ ಹಣ ಅಂತ ಹೇಳಿ ಹೇಳಿದ್ರೆ ಅದನ್ನ ಅನ್ಎಕ್ಸ್ಪ್ಲೈನ್ಡ್ ಅಮೌಂಟ್ ಅಂತ ಹೇಳಿ ಕರೆಯಲಾಗುತ್ತೆ. ಕಾನೂನುಬದ್ಧವಾಗಿ ಅದನ್ನ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸ್ಗೋ ಅಥವಾ ಸಂಬಂಧಪಟ್ಟ ಇಲಾಖೆಗೋ ಒಪ್ಪಿಸಬೇಕು. ಅದನ್ನ ನೀವೇ ಖರ್ಚು ಮಾಡಿದ್ರೆ ಅದು ತನಿಖೆಗೆ ಒಳಪಡುವಂತ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ದಂಡ ಕೂಡ ವಿಧಿಸಲಾಗುತ್ತೆ ಅಥವಾ ನೋಟಿಸ್ ಬರಬಹುದು. ಕೇವಲ ರಸ್ತೆಯಲ್ಲಿ ಸಿಕ್ಕ ಹಣ ಮಾತ್ರ ಅಲ್ಲ, ನಾನು ಉದಾಹರಣೆಗೆ ಹೇಳಿರೋದು. ಇದರಲ್ಲಿ ಇನ್ನೂ ಹಲವು ವಿಧಗಳಿವೆ. ಮೊದಲನೇದು ಆಸ್ತಿ ಅಂದ್ರೆ ಪ್ರಾಪರ್ಟಿ. ತೆರಿಗೆ ತಪ್ಪಿಸೋದಕ್ಕೋಸ್ಕರ ಲೆಕ್ಕಕ್ಕೆ ತೋರಿಸದೆ ಆಸ್ತಿಯನ್ನ ಖರೀದಿಸಿದ್ದರೆ
ತನಿಖೆಯ ಸಮಯದಲ್ಲಿ ಈ ಆಸ್ತಿಗೆ ಹಣ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ. ಇಲ್ಲದೇ ಇದ್ರೆ ಅದು ವಿವರಿಸಲಾಗದ ಹೂಡಿಕೆ ಅಂತ ಹೇಳಿ ಪರಿಗಣಿಸಲ್ಪಡುತ್ತೆ. ಹುಷಾರಾಗಿರ್ಬೇಕು. ಇನ್ನು ಇದರಲ್ಲಿ ಎರಡನೇದು ಷೇರು ಮಾರುಕಟ್ಟೆಯ ಹೂಡಿಕೆ. ತುಂಬಾ ಜನ ಈ ರೀತಿ ಮಾಡ್ತಾರೆ ನೋಡಿ. ನಿಮ್ಮ ಸಂಬಂಧಿಕರ ಹೆಸರಿನಲ್ಲಿ ಲೆಕ್ಕವಿಲ್ಲದ ಹಣವನ್ನ ಹೂಡಿಕೆ ಮಾಡಿ ಲಾಭ ಪಡಿತಾ ಇದ್ರೆ ಅದು ಕೂಡ ವಿವರಿಸಲಾಗದ ಹೂಡಿಕೆಯಾಗತ್ತೆ. ಒಂದು ವೇಳೆ ಎಲ್ಲವನ್ನು ದಾಖಲೆಗಳಲ್ಲಿ ತೋರಿಸಿ TDS ಕಡಿತವಾಗಿ ಲಾಭ ಪಡಿತಾ ಇದ್ರೆ ಅದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಸೊ ಈಗ ಪ್ರಮುಖ ವಿಷಯಕ್ಕೆ ಬರೋಣ. ಮನೆಯಲ್ಲಿ ಎಷ್ಟು ಕ್ಯಾಶ್ ಮತ್ತೆ ಎಷ್ಟು ಚಿನ್ನ ಇರಬಹುದು? 2025ರ ಆದಾಯ ತೆರಿಗೆ ನಿಯಮದಂತೆ ಚಿನ್ನದ ಮಿತಿ ಎಷ್ಟಿದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಎಲ್ಲರೂ ಸಂಪಾದನೆ, ಉಳಿತಾಯ, ಹೂಡಿಕೆ, ರಿಟರ್ನ್ಸು ಅಂತ ಸೇಫ್ಟಿ ಬಗ್ಗೆ ತಲೆ ಕೆಡಿಸ್ಕೋತಾರೆ. ಆದ್ರೆ ನಾವೇ ಇಲ್ಲದೆ ಹೋದ್ರೆ ನಮ್ಮ ಫ್ಯಾಮಿಲಿ ಕತೆ ಏನು ಅನ್ನೋದನ್ನ ದುಡಿಯುವಂತಹ ವ್ಯಕ್ತಿಗಳು ಯೋಚನೆ ಮಾಡಲ್ಲ. ನೋಡಿ, ನೀವೇನೋ ಕಷ್ಟಪಟ್ಟು ದುಡಿತಿರ್ತೀರಿ, ಹಾಗೇನೆ ನಿಮ್ಮ ಇಡೀ ಕುಟುಂಬ ನಿಮ್ಮನ್ನ ಅವಲಂಬಿಸಿರುತ್ತೆ. ನೀವು ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತಿರ್ತೀರಿ, ಮನೆ, ಕಾರು, ಮಕ್ಕಳ ಭವಿಷ್ಯ ಅಂತ ಸಾಲ ಕೂಡ ಮಾಡಿರ್ತೀರಿ. ಆದ್ರೆ ಒಂದು ವೇಳೆ ಆಕಸ್ಮಿಕವಾಗಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ನಿಮ್ಮನ್ನೇ ಅವಲಂಬಿಸಿರುವಂತ ನಿಮ್ಮ ಕುಟುಂಬದ ಕತೆ ಏನು? ಒಂದ್ಸಲ ಇಮ್ಯಾಜಿನ್ ಮಾಡಿ ನೋಡಿ. ನಿಮ್ಮಿಂದ ಬರ್ತಾ ಇದ್ದಂತ ಆದಾಯ ಇದೆಯಲ್ಲ, ಅದು ಸಡನ್ ಆಗಿ ನಿಂತೋಗ್ಬಿಡುತ್ತೆ. ಆದ್ರೆ ನೀವು ಮಾಡಿರುವಂತ ಸಾಲ ಫ್ಯಾಮಿಲಿ ತಲೆಗೆ ಬರುತ್ತೆ. ಫ್ಯಾಮಿಲಿ ನಡೆಸೋದಕ್ಕೆ ಬೇಕಾದಂತ ಹಣವನ್ನ ಕೂಡ ಅವರೇ ಹೊಂದಿಸಬೇಕಾಗತ್ತೆ. ಮಕ್ಕಳ ಭವಿಷ್ಯವನ್ನ ಕೂಡ ನೀವಿಲ್ಲದೆ ಇದ್ರೂ ಅವ್ರು ರೂಪಿಸಬೇಕಾಗತ್ತೆ. ಅಂದ್ರೆ ಸಿಕ್ಕಾಪಟ್ಟೆ ಆರ್ಥಿಕ ಸಮಸ್ಯೆ ನಿಮ್ಮ ಕುಟುಂಬಕ್ಕೆ ಬಂದ್ಬಿಡುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಹೇಳಿ? ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು. ನೋಡಿ, ನಿಮ್ಮನ್ನ ಕಳ್ಕೊಂಡು ಭಾವನಾತ್ಮಕವಾಗಿ ಕುಟುಂಬಕ್ಕೆ ಆದಂತಹ ನಷ್ಟವನ್ನ ಇಲ್ಲಿ ಭರಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಆರ್ಥಿಕವಾಗಿ ನೀವು ನಿಮ್ಮ ಕುಟುಂಬವನ್ನ ನೀವಿಲ್ಲದೆ ಹೋದ್ರೂ ಕೂಡ ಸದೃಢರನ್ನಾಗಿ ಮಾಡಿಸೋದಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಮೂಲಕ. ಹೌದು, ಟರ್ಮ್ ಇನ್ಶೂರೆನ್ಸ್ ತುಂಬಾ ಮುಖ್ಯ. ಈಗ ನೀವು ಕೇಳ್ಬೋದು, ಯಾವ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ಅಂತ. ನೋಡಿ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಂತ ಇದೆ. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡಿ ಅದನ್ನ ತಗೋಬಹುದು. ಆದ್ರೆ ಹಾಗೆ ತಗೊಳ್ಳೋದಲ್ಲ, ಇದರ ಕೀ ಫೀಚರ್ ಏನು ಅನ್ನೋದನ್ನ ಕೂಡ ನೀವು ತಿಳ್ಕೊಳ್ಬೇಕು. ಅದನ್ನ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇದರಲ್ಲಿ ಮೊದಲನೇದಾಗಿ ನಿಮಗೆ ತಿಂಗಳಿಗೆ 595 ರೂಪಾಯಿಂದ ಪ್ರೀಮಿಯಂ ಶುರುವಾಗುತ್ತೆ. ನಿಮ್ಮ ವಯಸ್ಸಿಗೆ ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಪ್ರೀಮಿಯಂ ಬದಲಾಗುತ್ತೆ. ಅಷ್ಟೇ ಅಲ್ಲ, ನೀವಿಲ್ಲಿ 1 ಕೋಟಿಯವರೆಗೂ ಕವರೇಜ್ ಅನ್ನ ಪಡ್ಕೊಳ್ಬಹುದು. ಇನ್ನು ತುಂಬಾ ಇಂಪಾರ್ಟೆಂಟ್, ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ನೋಡಿದ್ರೆ 99.7% ಇದೆ. ಅಂದ್ರೆ ಎಲಿಜಿಬಲ್ ಕ್ಲೈಮ್ಸ್ ಬಂದಾಗ ಇವರು 100 ಕ್ಲೈಮ್ಸ್ ನಲ್ಲಿ 99.7 ಜನರಿಗೆ ಕ್ಲೈಮ್ ಸೆಟಲ್ ಮಾಡಿದ್ದಾರೆ. ಅಂದ್ರೆ ಇದು ನಂಬಿಕೆಗೆ ಅರ್ಹವಾಗಿದೆ ಅಂತ ಹೇಳುವಂತದನ್ನ ತೋರಿಸುತ್ತೆ. ಹಾಗೇನೆ ಕ್ಲೈಮ್ ಕೊಡೋದಕ್ಕೂ ಕೂಡ ಇವರು ಡಿಲೇ ಮಾಡೋದಿಲ್ಲ. ಕೇವಲ 3 ಗಂಟೆಯಲ್ಲಿ ಕ್ಲೈಮ್ ಸೆಟಲ್ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಪ್ರೀಮಿಯಂ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹೌದು, ಫಸ್ಟ್ ಇಯರ್ ನಿಮಗೆ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅನ್ನ ತಗೋಬಹುದು. ಮತ್ತೆ ಚಿನ್ನದ ಮಿತಿ ಬಗ್ಗೆ ನೋಡೋದಿದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಮನೆಯಲ್ಲಿ ಇಂತಿಷ್ಟೇ ಕ್ಯಾಶ್ ಇರಬೇಕು, ಇಂತಿಷ್ಟೇ ಗೋಲ್ಡ್ ಅಥವಾ ಚಿನ್ನ ಇರಬೇಕು ಅನ್ನೋ ನಿರ್ದಿಷ್ಟ ಮಿತಿಯನ್ನೇನು ಘೋಷಿಸಿಲ್ಲ. ಆದ್ರೆ ಚಿನ್ನದ ವಿಷಯದಲ್ಲಿ ಮಹಿಳೆಯರಿಗೆ ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳಿಗೆ ದಾಖಲೆ ಇಲ್ಲದೆ ಇಟ್ಕೊಳ್ಬಹುದಾದ ಚಿನ್ನದ ನಿರ್ದಿಷ್ಟ ಮಿತಿ ಇದೆ ಅಂತ ಹೇಳ್ಬೋದು. ಕುಟುಂಬದ ಮಿತಿಯೂ ಕೂಡ ಇದೆ. ಅದನ್ನ ನಾನು ಇವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಆದಾಯ ತೆರಿಗೆ ಇಲಾಖೆಯು ಒಬ್ಬ ವ್ಯಕ್ತಿಯು ಯಾವುದೇ ಬಿಲ್ ಅಥವಾ ದಾಖಲೆ ಇಲ್ಲದೆ ಇಟ್ಕೊಳ್ಬಹುದಾದ ಚಿನ್ನದ ಮಿತಿಯನ್ನ ಈ ಕೆಳಗಿನಂತೆ ನಿಗದಿಪಡಿಸಿದೆ. ಅಂದ್ರೆ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇಂತಿಷ್ಟೇ ಇರಬೇಕು ಅಂತ ಹೇಳಿ ಕಡಾಖಂಡಿತವಾಗಿ ಆ ನಂಬರ್ ಅನ್ನ ಎಲ್ಲೂ ಕೂಡ ಹೇಳಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಸ್ಕ್ರೀನ್ ಮೇಲೆ ನೀವು ಒಂದು ಟೇಬಲ್ ಅನ್ನ ಗಮನಿಸ್ತಾ ಇರಬಹುದು. ಒಂದು ಕೆಟಗರಿ ಮತ್ತೆ ಅನುಮತಿಸಲಾದ ಚಿನ್ನದ ಮಿತಿ ಗ್ರಾಮ್ಸ್ ಅಲ್ಲಿ ನೋಡಿ, ವಿವಾಹಿತ ಮಹಿಳೆ ಅಂತ ಹೇಳಿ ಬಂದಾಗ ಮ್ಯಾರಿಡ್ ವುಮನ್ 500 ಗ್ರಾಮ್ ಚಿನ್ನವನ್ನ ದಾಖಲೆ ಇಲ್ಲದೆ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೇನೆ ನೆಕ್ಸ್ಟ್ ಅವಿವಾಹಿತ ಮಹಿಳೆ ಅಂದ್ರೆ ಅನ್ಮ್ಯಾರಿಡ್ ವುಮನ್ ಆದ್ರೆ 250 ಗ್ರಾಮ್ ಚಿನ್ನವನ್ನ ದಾಖಲೆ ಇಲ್ಲದೆ ಇದ್ರೂ ಕೂಡ ಇಟ್ಕೊಳ್ಬಹುದು. ಹಾಗೇನೆ ಪುರುಷರು ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ 100 ಗ್ರಾಮ್ ಚಿನ್ನವನ್ನ ಯಾವುದೇ ದಾಖಲೆ ಇಲ್ಲದೆ ತಮ್ಮ ಬಳಿ ಇಟ್ಕೊಳ್ಬಹುದು. ಅಂದ್ರೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಪತಿ, ಪತ್ನಿ, ಒಬ್ಬ ಮಗ ಮತ್ತು ಮಗಳಿದ್ರೆ ಸುಮಾರು 900 ರಿಂದ 950 ಗ್ರಾಮ್ ವರೆಗೆ ಚಿನ್ನವನ್ನ ಯಾವುದೇ ದಾಖಲೆ ಇಲ್ಲದೆ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದ್ರೆ ಇದಕ್ಕಿಂತ ಹೆಚ್ಚು ಚಿನ್ನವಿದ್ದು ದಾಖಲೆ ಇಲ್ಲದೆ ಇದ್ರೆ ನೀವು IT ಇಲಾಖೆಗೆ ವಿವರಣೆಯನ್ನ ನೀಡಬೇಕಾಗತ್ತೆ. ನಿಮ್ಮ ಆದಾಯ, ಖರ್ಚು ಮತ್ತು ಆಸ್ತಿಯ ನಡುವೆ ಸಮತೋಲನವಿದ್ರೆ, ಬ್ಯಾಲೆನ್ಸ್ ಇದ್ರೆ ಯಾವುದೇ ರೀತಿಯಾದಂತ ತೊಂದರೆ ನಿಮಗಿರೋದಿಲ್ಲ. ಆದ್ರೆ ನೀವೇನ್ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲನೇದು ದಾಖಲೆಗಳಿಲ್ಲದ ಚಿನ್ನ. ನೋಡಿ, ಮೇಲೆ ತಿಳಿಸಿದ ಮಿತಿಯೊಳಗೆ ನೀವು ಚಿನ್ನವನ್ನ ಹೊಂದಿದ್ರೆ ಆದಾಯ ತೆರಿಗೆ ಅಧಿಕಾರಿಗಳು
ನಿಮಗೆ ನೋಟಿಸು ಕೊಡೋದಿಲ್ಲ, ಅದನ್ನ ಜಪ್ತಿಯೂ ಮಾಡುವಂತಿಲ್ಲ. ಇದಕ್ಕೆ ನೀವು ಯಾವುದೇ ಬಿಲ್ ಅಥವಾ ಆದಾಯದ ಮೂಲವನ್ನ ಕೂಡ ತೋರಿಸುವಂತ ಅಗತ್ಯ ಇರೋದಿಲ್ಲ. ಅದನ್ನ ದಾಟಿದ್ರೆ ಬೇಕಾಗುತ್ತೆ. ಇನ್ನು ಎರಡನೇದು, ಮಿತಿಗಿಂತ ಹೆಚ್ಚು ಚಿನ್ನ ಇದ್ರೆ ನೋಡಿ, ನೀವು ಈ ಮಿತಿಗಿಂತ ಹೆಚ್ಚಿನ ಚಿನ್ನವನ್ನ ಹೊಂದಿದ್ರೆ ಅದಕ್ಕೆ ಸಂಬಂಧಿಸಿದ ಅಧಿಕೃತ ಬಿಲ್ಲುಗಳು, ಟ್ಯಾಕ್ಸ್ ಇನ್ವಾಯ್ಸು, ಉಡುಗೊರೆ ಪತ್ರ ಅಂದ್ರೆ ಗಿಫ್ಟ್ ಡೀಡು ಅಥವಾ ಪಿತ್ರಾರ್ಜಿತ ಆಸ್ತಿಯ ದಾಖಲೆಗಳನ್ನ ಹೊಂದಿರಬೇಕು. ಸೂಕ್ತ ದಾಖಲೆಗಳು ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ನೀವು ಎಷ್ಟು ಬೇಕಾದ್ರೂ ಚಿನ್ನವನ್ನ ಹೊಂದಬಹುದು, ಅದರಲ್ಲಿ ಅನುಮಾನ ಇಲ್ಲ. ಇನ್ನು ಮೂರನೇದು, ಸೋರ್ಸ್ ಆಫ್ ಇನ್ಕಮ್. ನೋಡಿ, ನಿಮ್ಮ ಆದಾಯದ ಮೂಲಕ್ಕೆ ತಕ್ಕಂತೆ ನೀವು ಚಿನ್ನವನ್ನ ಹೊಂದಿದ್ರೆ ಮತ್ತು ಅದನ್ನ ITR ನಲ್ಲಿ ತೋರಿಸಿದ್ರೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಇನ್ನು ನಾಲ್ಕನೇದು, ನಗದು ಖರೀದಿ ಮಿತಿ. ನೋಡಿ, ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 269 ST ಅಡಿಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಚಿನ್ನವನ್ನ ಕ್ಯಾಶ್ ರೂಪದಲ್ಲಿ ಖರೀದಿಸುವಂತಿಲ್ಲ. ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಖರೀದಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯ. ಇದು ನಿಮ್ಮ ನೆನಪಲ್ಲಿರಲಿ, ಎಲ್ಲೇ ಹೋಗಿ ನೀವು ಚಿನ್ನವನ್ನ ಖರೀದಿಸುವಂತ ಸಂದರ್ಭದಲ್ಲಿ. ಇನ್ನು ಐದನೇದು, ಡಿಜಿಟಲ್ ಮತ್ತೆ ಪೇಪರ್ ಗೋಲ್ಡ್. ನೋಡಿ, ಗೋಲ್ಡ್ ETF ಗಳು ಅಥವಾ ಸಾವರಿನ್ ಗೋಲ್ಡ್ ಬಾಂಡ್ಸ್, ಇದಕ್ಕೆ ಈ ಮಿತಿ ಅನ್ವಯಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವುಗಳು ಈಗಾಗಲೇ ದಾಖಲೆಗಳ ವ್ಯಾಪ್ತಿಯಲ್ಲಿ ಇರ್ತವೆ. ಇನ್ನು ಆರನೇದು, ತುಂಬಾ ಇಂಪಾರ್ಟೆಂಟ್, ಆಭರಣ ವರ್ಸಸ್ ಬಿಸ್ಕೆಟ್, ಜ್ಯುವೆಲ್ಲರಿ ವರ್ಸಸ್ ಕಾಯಿನ್ಸ್. ನೋಡಿ, ಆಭರಣ ಹಾಗೇನೆ ಗೋಲ್ಡ್ ಬಿಸ್ಕೆಟ್ ಗಳಿಗೂ ಕೂಡ ಇದೇ ರೂಲ್ಸಾ ಅಂತ ಕೇಳಿದ್ರೆ ನೋಡಿ, ಈಗಾಗಲೇ ಹೇಳಿರೋ ಮೇಲಿನ ಮಿತಿಗಳು ಕೇವಲ ಚಿನ್ನದ ಆಭರಣಗಳಿಗೆ, ಜ್ಯುವೆಲ್ಲರಿಗೆ ಮಾತ್ರ ಅನ್ವಯಿಸುತ್ತೆ. ನೀವು ಚಿನ್ನದ ಕಾಯಿನ್ಸ್, ನಾಣ್ಯಗಳು ಅಥವಾ ಚಿನ್ನದ ಬಿಸ್ಕೆಟ್ಗಳನ್ನ ಹೊಂದಿದ್ರೆ ಅವುಗಳಿಗೆ ಕನಿಷ್ಠ 1 ಗ್ರಾಮ್ ನಿಮ್ಮ ಹತ್ರ ಇದ್ರೂ ಕೂಡ ಸರಿಯಾದ ಬಿಲ್ ಇರಲೇಬೇಕಾಗತ್ತೆ. ಬಿಲ್ ಇಲ್ಲದೆ ಇರುವಂತ ನಾಣ್ಯ ಅಥವಾ ಬಿಸ್ಕೆಟ್ ಅನ್ನ ಇಟ್ಕೊಳ್ಳೋದು ಕಾನೂನು ಬಾಹಿರ ಅಂತೇಳಿ ಪರಿಗಣಿಸಬಹುದು. ಅಂದ್ರೆ ಅದಕ್ಕೆ ಸೂಕ್ತವಾದಂತ ದಾಖಲೆಗಳು, ಕಾಯಿನ್ ಅಥವಾ ಬಿಸ್ಕೆಟ್ ಅನ್ನ ಇಟ್ಕೊಳ್ತೀರಿ ಅಂತ ಹೇಳಿದ್ರೆ ಅದು ನಿಮ್ಮ ಹತ್ರ ಇರಬೇಕಾಗತ್ತೆ ದಾಖಲೆಗಳು. ಇನ್ನೊಂದು ವೇಳೆ ಲೆಕ್ಕಕ್ಕೆ ಸಿಗದ ಚಿನ್ನ ಪತ್ತೆಯಾದ್ರೆ ಮತ್ತು ನೀವು ಸರಿಯಾದ ವಿವರಣೆಯನ್ನ ನೀಡೋದಕ್ಕೆ ವಿಫಲರಾದ್ರೆ ಅದಕ್ಕೆ ಸೆಕ್ಷನ್ 115 BBE ಅಡಿಯಲ್ಲಿ 78% ವರೆಗೆ ತೆರಿಗೆ ಮತ್ತು ದಂಡ, ಅಂದ್ರೆ ಇಲ್ಲಿ 60% ತೆರಿಗೆ ಪ್ಲಸ್ 25% ಸರ್ಚಾರ್ಜ್ ಮತ್ತೆ 4% ಸೆಸ್ ವಿಧಿಸುವಂತ ಅವಕಾಶ ಇರುತ್ತೆ. ಅಂದ್ರೆ ಅವರು ಹೇಳ್ತಿರೋ ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ಏನು ಅಂತ ಹೇಳಿದ್ರೆ, ನೀವು ಎಷ್ಟು ಸಂಪಾದನೆ ಮಾಡ್ತಿರೋ ಅದರಲ್ಲಿ ಎಷ್ಟು ಚಿನ್ನ ತಗೊಂಡ್ವಿ ಅನ್ನೋದಕ್ಕೆ ನಿಮ್ಮ ಹತ್ರ ದಾಖಲೆ ಇರಬೇಕು, ಲೆಕ್ಕ ಇರಬೇಕು ಅಷ್ಟೇ. ನಿಮ್ಮ ಆದಾಯಕ್ಕೆ ತಕ್ಕಂತೆ ನೀವು ಎಷ್ಟು ಚಿನ್ನವನ್ನ ಬೇಕಾದ್ರೂ ಖರೀದಿ ಮಾಡಬಹುದು ಮತ್ತು ಅದನ್ನ ಲಾಕರ್ ಅಥವಾ ಮನೆಯಲ್ಲಿ ಬೇಕಾದ್ರೂ ಇಟ್ಕೊಳ್ಬಹುದು. ಆದ್ರೆ ಆದಾಯದ ಮೂಲ ಮತ್ತೆ ಬಿಲ್ ಇರೋದು ಕಡ್ಡಾಯ. ನೀವು ಎಷ್ಟು ಬೇಕಾದ್ರೂ ಚಿನ್ನವನ್ನ ಪರ್ಚೇಸ್ ಮಾಡಿ, ಎಷ್ಟು ಬೇಕಾದ್ರೂ ಚಿನ್ನವನ್ನ ಇಟ್ಕೊಳ್ಳಿ, ಆದ್ರೆ ಅದಕ್ಕೆ ಸರಿಯಾದಂತ ದಾಖಲೆಗಳಿರಬೇಕು. ನಿಮ್ಮ ಆದಾಯ, ಖರೀದಿ ಮತ್ತೆ ಹೂಡಿಕೆಗಳ ನಡುವೆ ತಾಳೆಯಾಗ್ತಾ ಇದ್ರೆ, ಕೋಆರ್ಡಿನೇಷನ್ ಇದ್ರೆ ಎಲ್ಲವೂ ಕೂಡ ಸುಗಮವಾಗಿರುತ್ತೆ, ನಿಮಗೆ ಏನು ಸಮಸ್ಯೆ ಆಗೋದಿಲ್ಲ ಅಂತ. ಸೊ ಈಗ ಮತ್ತೊಂದು ವರ್ಗದ ಬಗ್ಗೆ ಮಾತನಾಡೋಣ. ನೋಡಿ, ನಾನು ಹೂಡಿಕೆ ಮಾಡೋದಿಲ್ಲ, ಚಿನ್ನ ಅಥವಾ ಆಸ್ತಿಯನ್ನ ಖರೀದಿಸೋದಿಲ್ಲ, ಕೇವಲ ಖರ್ಚು ಮಾಡ್ತೀನಿ, ಆಗ ಸರ್ಕಾರಕ್ಕೆ ಗೊತ್ತಾಗೋದಿಲ್ವಲ್ಲ ಅಂತೇಳಿ ತುಂಬಾ ಜನ ಯೋಚಿಸ್ತಾರೆ. ಆ ವರ್ಗದ ಬಗ್ಗೆ ನಾನೀಗ ಹೇಳ್ತೀನಿ. ನೋಡಿ, ಈ ಕೆಟಗರಿಯ ಜನ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ನಾವು ಮಾಡುವಂತ ಖರ್ಚು ಹೊರಗೆ ಗೊತ್ತಾಗೋದಿಲ್ಲ ಅಂತ. ಆದ್ರೆ ಈಗ ಜನರು ಮಾಡುವಂತ ದೊಡ್ಡ ದೊಡ್ಡ ವೆಚ್ಚಗಳನ್ನ ಸರ್ಕಾರ ಟ್ರ್ಯಾಕ್ ಮಾಡುತ್ತೆ ಅಂತ ಹೇಳುವಂತದ್ದು ನಿಮಗೆ ಗೊತ್ತಿರಬೇಕು. ಹೇಗೆ ಟ್ರ್ಯಾಕ್ ಮಾಡುತ್ತೆ ಅಂತ ನೀವು ಕೇಳಬಹುದು. ಫಾರ್ ಎಕ್ಸಾಂಪಲ್, ನೀವು ರೋಡ್ ನಲ್ಲಿ ಹೋಗ್ತಾ ಇರ್ತೀರಿ, ನಿಮಗೆ ಹಣ ಸಿಗುತ್ತೆ, ಅದನ್ನ ನೀವು ಖರ್ಚು ಮಾಡ್ತೀರಿ. 10 ರೂಪಾಯಿ, 20 ರೂಪಾಯಿನೋ, 100 ರೂಪಾಯೋ, 1000 ರೂಪಾಯಿ, 10,000 ರೂಪಾಯಿ ಆದ್ರೂ ಗೊತ್ತಾಗ್ಲಿಕ್ಕಿಲ್ಲ ಬಿಡಿ ಅಂತ ಅನ್ಕೊಳ್ಬಹುದು. ಆದ್ರೆ ಅದೇ 1 ಲಕ್ಷನೋ, 2 ಲಕ್ಷನೋ, 10 ಲಕ್ಷನೋ, 50 ಲಕ್ಷನೋ ಎಲ್ಲ ಸಿಕ್ತು ಅಂತ ಇಟ್ಕೊಳ್ಳಿ, ಅಥವಾ ಹೇಗೋ ಬಂತು ಅಂತ ಇಟ್ಕೊಳ್ಳೋಣ, ಅದು ಇನ್ಕಮ್ ನಲ್ಲಿ ತೋರಿಸದೇ ಇರೋ ಹಣ ಆಗಿರುತ್ತೆ. ಅಂದ್ರೆ ಲೆಕ್ಕಕ್ಕೆ ಸಿಗದೇ ಇರುವಂತ ಹಣ. ನೀವು ಆ ಹಣದಲ್ಲಿ ಚಿನ್ನ ಪರ್ಚೇಸ್ ಮಾಡ್ಲಿಕ್ಕಿಲ್ಲ, ಆಸ್ತಿ ಖರೀದಿಸ್ಲಿಕ್ಕಿಲ್ಲ, ಯಾವುದೇ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಲಿಕ್ಕಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಆ ಹಣವನ್ನ ಸುಮ್ಮನೆ ಬಿಡ್ತೀರಾ? ಐಷಾರಾಮಿ ಜೀವನಕ್ಕೆ ಖರ್ಚು ಮಾಡ್ತೀರಿ. ಅದು ಮಾಡಿದ್ರೂ ಕೂಡ ಈಗ ಅದು ಸರ್ಕಾರ ಅದನ್ನ ಟ್ರ್ಯಾಕ್ ಮಾಡುತ್ತೆ, ಸರ್ಕಾರಕ್ಕೆ ಗೊತ್ತಾಗುತ್ತೆ. ತುಂಬಾ ಸ್ಟ್ರಿಕ್ಟ್ ಆಗಿ ಟ್ರ್ಯಾಕ್ ಮಾಡ್ತಾರೆ. ಈ ರೀತಿ ಮಾಡುವಂತವ್ರು ಇನ್ನು ಮುಂದೆ ಸಿಕ್ ಬೀಳ್ತಾರೆ. ಅದು ಹೇಗ್ ಸಾಧ್ಯ ಅಂತ ಕೇಳೋದಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ನೀವು ಹೊಸ ಕಾರನ್ನ ಪರ್ಚೇಸ್ ಮಾಡಿದ್ದೀರಿ ಮತ್ತು ಅದರ ಲೆಕ್ಕವನ್ನ ITR ನಲ್ಲಿ ತೋರಿಸಿದ್ದೀರಿ. ಆದ್ರೆ ಆ ಕಾರಿನ ಫ್ಯಾನ್ಸಿ ನಂಬರ್ ಪ್ಲೇಟ್ಗೋಸ್ಕರ ನೀವು 25 ಲಕ್ಷನೋ, 30 ಲಕ್ಷನೋ, 50 ಲಕ್ಷನೋ ಖರ್ಚು ಮಾಡಿದ್ದೀರಿ ಅಂತೇಳಿ ಭಾವಿಸೋಣ. ನೀವು ಆ ಖರ್ಚನ್ನ ಎಲ್ಲೂ ಕೂಡ ತೋರಿಸಿರೋದಿಲ್ಲ. ಇಲ್ಲಿ ನೀವು ಸಿಕ್ಬೀಳ್ತೀರಿ. ಇಂಥವ್ರು ಹೇಗ್ ಸಿಕ್ ಹಾಕೊಳ್ತಾರೆ ಅಂತ ಹೇಳಿದ್ರೆ, ಗವರ್ಮೆಂಟ್ಗೆ ಇದು ಹೇಗೆ ತಿಳಿಯುತ್ತೆ ಅಂತ ಹೇಳಿದ್ರೆ, ನೋಡಿ, ಇದಕ್ಕಾಗಿನೇ SFT, ಸ್ಪೆಸಿಫೈಡ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಇದೆ. ದೊಡ್ಡ ಮೊತ್ತದ ಕ್ಯಾಶ್ ವ್ಯವಹಾರಗಳು ನಡೆದಾಗ ಅದನ್ನ ಸುಲಭವಾಗಿ ಟ್ರೇಸ್ ಮಾಡೋದಕ್ಕೆ ದಾರಿಗಳಿದಾವೆ. ಬ್ಯಾಂಕ್ ಹಾಗೇನೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಇವನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡ್ತವೆ. ಇನ್ನು TDS ಮತ್ತು TCS ದಾಖಲೆಗಳ ಮೂಲಕ ಹೆಚ್ಚಿನ ಮೊತ್ತದ ಹಣ ಕಡಿತವಾದಾಗ ನಿಮ್ಮ ಆರ್ಥಿಕ ಚಟುವಟಿಕೆಗಳು ಸರ್ಕಾರದ ಗಮನಕ್ಕೆ ಬರ್ತವೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ನೀವು 10 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಕಾರ್ ಪರ್ಚೇಸ್ ಮಾಡ್ತೀರಿ, ಆದ್ರೆ ಆ ಡೀಲರು 1% TCS ಕಲೆಕ್ಟ್ ಮಾಡ್ತಾರೆ. ಇದು ನಿಮ್ಮ ಟ್ಯಾಕ್ಸ್ ರೆಕಾರ್ಡ್ಸ್ ನಲ್ಲಿ ದಾಖಲಾಗುತ್ತೆ.
ನೆನಪಲ್ಲಿಟ್ಕೊಳ್ಳಿ. ಇನ್ನು ಟ್ಯಾಕ್ಸ್ ಅಂಡ್ ಪೆನಲ್ಟಿ ಅಂತ ಹೇಳಿ ನೋಡೋದಿದ್ರೆ ನೋಡಿ, ನೀವೇನಾದ್ರೂ ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್, ಗೋಲ್ಡ್, ಇನ್ವೆಸ್ಟ್ಮೆಂಟ್ಸ್, ಎಕ್ಸ್ಪೆನ್ಸಸ್ ನಲ್ಲಿ ಸಿಕ್ಕಾಕೊಂಡ್ರೆ ಅಥವಾ ಇದಕ್ಕೆಲ್ಲ ಸರಿಯಾದ ದಾಖಲೆ ಇಲ್ಲದೆ ಹೋದ್ರೆ 84% ಟ್ಯಾಕ್ಸ್ ಪ್ಲಸ್ ಪೆನಲ್ಟಿ ನಿಮಗೆ ಬೀಳ್ಬೋದು. ನಿಮಗೊಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂತ ಹೇಳಿದ್ರೆ, ನಾನು ಆಗ್ಲೇ ವಿಡಿಯೋದ ಆರಂಭದಲ್ಲಿ ಹೇಳಿದೆ ರಮೇಶ್ ಅಂತ ಹೇಳಿ. ಆ ರಮೇಶ್ ಹತ್ರ ಅನ್ಎಕ್ಸ್ಪ್ಲೈನ್ಡ್ ಅಮೌಂಟ್ 3.5 ಕೋಟಿ ಇದೆ. ಅವರು ಸಿಕ್ಕಾಕೊಂಡ್ರು ಅಂತ ಆದ್ರೆ ಟ್ಯಾಕ್ಸ್ ಅಂಡ್ ಪೆನಲ್ಟಿ ಸೇರಿ 2,94,00,000 ರೂಪಾಯಿ ಕಟ್ಟಬೇಕಾಗ್ಬೋದು. ಆಗ ಅವ್ರ ಬಳಿ ಎಷ್ಟು ಉಳಿಯುತ್ತೆ? ಒಂದು ಸಣ್ಣ ಅಮೌಂಟ್ ಮಾತ್ರ ಅವರ ಬಳಿ ಉಳಿಯಬಹುದು. ಆದ್ರಿಂದ ಇನ್ನು ಮುಂದೆ ತುಂಬಾನೇ ಜಾಗರೂಕರಾಗಿರಿ. ಎಲ್ಲಿ ನಮ್ಮನ್ನ ಗಮನಿಸೋದಿಲ್ಲ ಅಂತ ಹೇಳಿ ಭಾವಿಸ್ತೀರೋ ಅಲ್ಲೇ ಈಗ ಕಣ್ಗಾವಲು ಹೆಚ್ಚಾಗಿದೆ. ಹಾಗಾಗಿ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಇನ್ವೆಸ್ಟ್ ಮಾಡೋ ಮೊದಲು, ಖರ್ಚು ಮಾಡೋ ಮೊದಲು, ಕ್ಯಾಶ್ ಅಥವಾ ಗೋಲ್ಡ್ ಅನ್ನ ನಿಮ್ಮ ಬಳಿ ಇಟ್ಕೊಳ್ಳೋ ಮೊದಲು ನಿಮ್ಮ ಹತ್ರ ಪ್ರಾಪರ್ ಆಗಿರುವ ಅಂದ್ರೆ ಸರಿಯಾಗಿರುವಂತ ದಾಖಲೆಯನ್ನ ಇಟ್ಕೊಳ್ಳಿ. ಹಾಗೇನೆ ನೀವು ಫೈಲ್ ಮಾಡೋ ITR ನಿಮ್ಮ ಸಂಪತ್ತಿಗೆ ಸಪೋರ್ಟ್ ಆಗಿರುತ್ತೆ, ನೆನಪಲ್ಲಿಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ನೋಡಿ, ನಾನು ನಿಮ್ಮನ್ನ ಭಯಪಡಿಸ್ತಾ ಇಲ್ಲ, ಬದಲಾಗಿ ಎಚ್ಚರಿಸ್ತಾ ಇದ್ದೇನೆ, ಗಮನದಲ್ಲಿಟ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರ ಜೊತೆಗೆ ಶೇರ್ ಮಾಡಿ, ಹಾಗೆಯೇ ಬಾಸ್ ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Boss Wala. Be the boss.